ಓಂ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಣೆ ಆಯುರಾರೋಗ್ಯ ಐಶ್ವರ್ಯಂ ದೇಹಿದೇವ ಜಗತ್ಪತಯೇ. TV9 ಡಿಜಿಟಲ್ ವಾಹಿನಿಯ ಸೂರ್ಯಗ್ರಹಣ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ವರ್ಷದಲ್ಲಿ ಅನೇಕ 4 ರಿಂದ 5 ಗ್ರಹಣಗಳು ಸಂಭವಿಸಿದ್ರು. ಕೆಲವು ನಮಗೆ ಗೋಚಾರ ಇರುತ್ತೆ, ಕೆಲವು ನಮಗೆ ಗೋಚಾರ ಇರೋದಿಲ್ಲ. ಆ ರೀತಿಯಲ್ಲಿ ನೋಡಕ್ಕೆ ಹೋದಾಗ ಈ ಒಂದು ಸೂರ್ಯಗ್ರಹಣ ತಾರೀಕು 21/9/2025 ಭಾನುವಾರ ಅಮಾವಾಸ್ಯೆ ಇರ್ತಕ್ಕಂತಹ ವಿಶೇಷವಾದ, ಯಾಕೆಂದರೆ ಸೂರ್ಯಗ್ರಹಣ ಸಂಭವಿಸೋದೇ ಅಮಾವಾಸ್ಯೆಯ ಕಾಲದಲ್ಲಿ. ಅಮಾವಾಸ್ಯೆಯ 21ನೇ ತಾರೀಕು 9ನೇ ತಿಂಗಳು 2025 ಭಾನುವಾರ ರಾತ್ರಿಯ ಸಮಯದಲ್ಲಿ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಆದರೆ ಇದು ಭಾರತ ದೇಶದಲ್ಲಿ ಗೋಚಾರ ಇಲ್ಲ. ನಮ್ಮ ಸನಾತನ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಪರಂಪರೆಯಲ್ಲಿ, ನಮ್ಮ ವಿಶೇಷವಾದ ಸಂಪ್ರದಾಯಗಳಲ್ಲಿ ಯಾವುದು ಗೋಚಾರ ಇರುತ್ತೋ ಅದಕ್ಕೆ ಆಚರಣೆ ಇರುತ್ತೆ. ಆದರೆ ಗೋಚಾರ ಇಲ್ಲದೆ ಇರತಕ್ಕಂಥದ್ದಕ್ಕೆ ಆಚರಣೆ ಇರೋದಿಲ್ಲ. ಆದರೆ ಒಂದು ನಮ್ಮ ಸಂಪ್ರದಾಯದಲ್ಲಿ ಏನು, ಜಗತ್ತಿಗೆಲ್ಲವೂ ಕೂಡ ಜಗದ ಚಕ್ಷು ಆಗಿರ್ತಕ್ಕಂಥ ಸೂರ್ಯ ಭಗವಾನರು ಜಗತ್ತಿಗೆಲ್ಲ ಒಬ್ಬರೇ ಆಗಿರ್ತಕ್ಕಂಥವ್ರು ಆಗಿದ್ದು, ಈ ಸೂರ್ಯಗ್ರಹಣ ಸಂಭವಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ಗೋಚಾರ ಇರೋದಿಲ್ವೋ ಅಲ್ಲಿ 50% 50% ಅಷ್ಟು ಅದರ ಪ್ರಭಾವ ಇರುತ್ತೆ. ಎಲ್ಲಿ ಗೋಚಾರ ಇರುತ್ತೋ ಅಲ್ಲಿ 100% ಅಷ್ಟು ಅದರ ಪ್ರಭಾವ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಪ್ರಭಾವ ಒಂದು ಅಷ್ಟೋ ಇಷ್ಟೋ ಅದರ ಮೇಲೆ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇದು ಈ ವರ್ಷದ 2ನೆಯ ಕಟ್ಟಕಡೆಯ ಸೂರ್ಯಗ್ರಹಣ ಕೂಡ ಆಗಿರುತ್ತೆ. 2ನೆಯ ಕಟ್ಟಕಡೆಯ ಸೂರ್ಯಗ್ರಹಣ ಆಗಿರುತ್ತೆ. ಸೂರ್ಯ ಮತ್ತು ಭೂಮಿಯ ಮಧ್ಯೆ ಚಂದ್ರ ಬಂದಾಗ ಈ ಒಂದು ಸೂರ್ಯಗ್ರಹಣ ಸಂಭವಿಸ್ತಕ್ಕಂಥದ್ದಾಗಿರುತ್ತೆ. ನಮ್ಮಲ್ಲಿ ಅಮಾವಾಸ್ಯೆ ತಿಥಿ ಆಗ್ಬೋದು, ಹುಣ್ಣಿಮೆ ತಿಥಿ ಆಗ್ಬೋದು, ಗ್ರಹಣಗಳಾಗ್ಬೋದು, ಪರ್ವಕಾಲಗಳಾಗ್ಬೋದು, ಇದಕ್ಕೆಲ್ಲಕ್ಕೂ ಕೂಡ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ಒಂದು ರೀತಿಯಲ್ಲಿ ನೋಡಕ್ಕೆ ಹೋದಾಗ ಈ ಗ್ರಹಣ ಕಾಲಗಳು ಬಹಳಷ್ಟು ಶುಭ ಫಲಗಳನ್ನು ಕೂಡ ಕೊಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಈ ಒಂದು ಭಾನುವಾರ ಸಂಭವಿಸ್ತಾ ಇರತಕ್ಕಂಥ ಸೂರ್ಯಗ್ರಹಣ ಭಾರತ ದೇಶದಲ್ಲಿ ಗೋಚಾರ ಇಲ್ಲ. ಮತ್ತೊಂದು ಸರಿ ಹೇಳ್ತೀನಿ. ಆದರೆ ಈ ಗ್ರಹಣ ನ್ಯೂಜಿಲ್ಯಾಂಡಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಪೆಸಿಫಿಕ್ ದ್ವೀಪದಲ್ಲಿ, ಅಂಟಾರ್ಟಿಕಾದಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಆಗುತ್ತೆ. ಆದರೆ ಭಾರತ ದೇಶದಲ್ಲಿ ಇದರ ಗೋಚಾರ ಇಲ್ಲ. ಒಂದಷ್ಟು ಭಾಗದಷ್ಟು ಎಲ್ಲೋ ಒಂದು ಕಡೆ ಒಂದಷ್ಟು ಅದರ ಒಂದು ಕಾಣಿಸುವ ಸಾಧ್ಯತೆ ಕೂಡ ಇದೆ ಅಂತ ಕೂಡ ಶಾಸ್ತ್ರಜ್ಞರು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಈ ಗ್ರಹಣ ಎಷ್ಟು ಸಮಯಕ್ಕೆ ಸಂಭವಿಸುತ್ತೆ ಮತ್ತು ಇದರ ವಿಶೇಷಗಳೇನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಕ್ಕೆ ನಾವು ಇವತ್ತಿನ ದಿವಸ ಬಹುವಿಶೇಷವಾಗಿ ಮತ್ತೊಂದು ಏನು ಅಂದರೆ, ಈ ಭಾನುವಾರವೇ ನಮಗೆ ಪಿತೃಪಕ್ಷ ಆಗಿರುತ್ತೆ. ಗ್ರಹಣ ಸಂಭವಿಸ್ತಾ ಇದೆ. ಆದರೆ ಅಮಾವಾಸ್ಯೆ ತಿಥಿ ಇರ್ತಕ್ಕಂಥದ್ದು ಅಮಾವಾಸ್ಯೆ 21ನೇ ತಾರೀಕು ಬೆಳಗಿನ ಜಾವ 12 ಗಂಟೆ 17 ನಿಮಿಷಕ್ಕೆ ಪ್ರಾರಂಭ ಆಗಿ ರಾತ್ರಿ 1 ಗಂಟೆ 23 ಅಂದರೆ 22ನೇ ತಾರೀಕು ರಾತ್ರಿ, ಅಂದರೆ 22ನೇ ತಾರೀಕಿಗೆ ಬೆಳಗಿನ ಜಾವ 1 ಗಂಟೆ 23 ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಕೂಡ ಮುಗೀತಾ ಇದೆ. ಈ ಮಧ್ಯೆ ಎಷ್ಟೋ ಜನ ಕೇಳ್ತಾ ಇರ್ತಾರೆ, ಇದೇ ಪ್ರಶ್ನೆ ಕೇಳ್ತಾರೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನಾವು ಪಿತೃ ಕಾರ್ಯಗಳನ್ನು ಈ ದಿನ ಮಾಡ್ಕೋಬೋದಾ ಅಂದರೆ ಮಾಡ್ಕೋಬಹುದು. ಭಾಳಷ್ಟು ಪರ್ವ ದಿನ, ತುಂಬ ವಿಶೇಷವಾದ ದಿನ ಕೂಡ ಇದಾಗಿರುತ್ತೆ. ಇನ್ನು ಗ್ರಹಣ ಸಂಭವಿಸ್ತಾ ಇರೋದು ರಾತ್ರಿ ಆಗಿರೋದ್ರಿಂದ ನೀವು ಹಗಲೆಲ್ಲವೂ ಕೂಡ ಪಿತೃಗಳ ಕಾರ್ಯ, ತರ್ಪಣ ಇರ್ಬೋದು, ಶ್ರಾದ್ದಗಳಿರ್ಬೋದು, ಪಿಂಡ ಪ್ರದಾನಗಳಿರ್ಬೋದು, ಇವೆಲ್ಲವನ್ನೂ ಕೂಡ ಮಾಡ್ಕೋಬಹುದು. ಅದಕ್ಕೆ ಯಾವುದೇ ಅಡ್ಡಿ ಆತಂಕ ಅಭ್ಯಂತರಗಳು ಕೂಡ ಇರೋದಿಲ್ಲ. ಇನ್ನು ಗ್ರಹಣ ಸಂಭವಿಸ್ತಾ ಇರೋದು ನಮಗೆ ಗೋಚಾರ ಇಲ್ಲ ಅಂದಿದ್ದಕ್ಕೋಸ್ಕರ ಯಾವುದೇ ಆಹಾರ ವಿಧಿಗಳಲ್ಲಿ ಮತ್ತು ಇಷ್ಟೇ ಸಮಯಕ್ಕೆ ಆಹಾರ ಮಾಡಬೇಕು, ಹೀಗಿರಬೇಕು, ಆಗಿರಬೇಕು ಅಂತಕ್ಕಂಥ ಪದ್ಧತಿಗಳು ಇಲ್ಲ. ಇನ್ನು ಈ ಗ್ರಹಣ 21ನೇ ತಾರೀಕು ರಾತ್ರಿ ಸ್ಪರ್ಶಕಾಲ, ಅಂದರೆ 21ನೇ ತಾರೀಕು 9ನೇ ತಿಂಗಳು 2025 ರಾತ್ರಿ ಇದು ಸ್ಪರ್ಶ ಆಗ್ತಕ್ಕಂಥದ್ದು 10 ಗಂಟೆ 59 ನಿಮಿಷಕ್ಕೆ ಗ್ರಹಣ ಸ್ಪರ್ಶ ಆಗ್ತಾ ಇರ್ತಕ್ಕಂಥದ್ದು ಸೂರ್ಯ ಭಗವಾನರ, ಅಂದರೆ ಸೂರ್ಯ ಗ್ರಹಣ. ಆ ಸೂರ್ಯ ಕನ್ಯಾ ರಾಶಿಯಲ್ಲಿರ್ತಾರೆ. ಕನ್ಯಾ ರಾಶಿಯಲ್ಲಿ ಉತ್ತರಾಭಾದ್ರ ನಕ್ಷತ್ರ, ಉತ್ತರ ನಕ್ಷತ್ರದಲ್ಲಿ, ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಸ್ಪರ್ಶ ಬಂದು 10 ಗಂಟೆ 59 ನಿಮಿಷ. ಹಾಗೆ ಮಧ್ಯಮ ಕಾಲವನ್ನು ನಾವು 1 ಗಂಟೆ 11 ನಿಮಿಷ 22ನೇ ತಾರೀಕು ಬೆಳಗಿನ ಜಾವ ಆ ಲೆಕ್ಕಕ್ಕೆ ತಗೊಳ್ತೀವಿ. ಹಾಗಾಗಿ ಇದು ಮಧ್ಯಮ ಕಾಲ 1 ಗಂಟೆ 11 ನಿಮಿಷ. ಇನ್ನು ಮೋಕ್ಷ ಕಾಲ ಪರಿಪೂರ್ಣವಾಗಿ ಗ್ರಹಣ ಬಿಡ್ತಕ್ಕಂಥದ್ದು 3 ಗಂಟೆ 23 ನಿಮಿಷ ಆಗಿರುತ್ತೆ. ಹಾಗಾಗಿ ಇದು ಗೋಚಾರ ಇಲ್ಲ. ಇನ್ನು ನಮಗೆ ರವಿ ಗ್ರಹ ಎಲ್ಲಿರುತ್ತೆ,
ಬುಧನ ಮನೆಯಲ್ಲಿ, ಬುಧ ಉಚ್ಚ ಸ್ಥಾನದಲ್ಲಿರ್ತಕ್ಕಂತಹ ಮನೆ ಕನ್ಯಾ ರಾಶಿಯಲ್ಲಿ ಈ ಗ್ರಹಣ ಸಂಭವಿಸ್ತಾ ಇದೆ. ಇದನ್ನು ಭಾಗಶಃ ಸೂರ್ಯ ಗ್ರಹಣ ಅಂತೂ ಕೂಡ ಕರಿತೀವಿ. ಇನ್ನು ಸೂರ್ಯ ಗ್ರಹಣ ಕಾಲದಲ್ಲಿ ಜಪ ಮಾಡ್ಕೊಳ್ಳೋದು, ತಪ ಮಾಡ್ಕೊಳ್ಳೋದು, ಹಾಗೆ ಜಪ ಮಾಡ್ಕೊಳ್ಳೋದು, ಒಳ್ಳೆಯ ಸಂಕಲ್ಪಗಳು ಮಾಡ್ಕೊಳ್ಳೋದು. ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು, ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಆರೋಗ್ಯ ಕೊಡ್ತಕ್ಕಂಥವನೇ ಭಾಸ್ಕರ, ಶ್ರೇಯಸ್ ಕೊಡ್ತಕ್ಕಂಥವನು ಭಾಸ್ಕರ, ಕೀರ್ತಿ ಪ್ರತಿಷ್ಠೆಗಳನ್ನು ಕೊಡ್ತಕ್ಕಂಥವನು ಭಾಸ್ಕರ. ಹಾಗಾಗಿ ಆ ಭಾಸ್ಕರನ ಅನುಗ್ರಹ ಇದ್ದರೆ ಹೃದಯದ ಕಾಯಿಲೆಗಳು ಬರೋದಿಲ್ಲ, ಮತ್ತು ಹೃದಯ ಗಟ್ಟಿಯಾಗಿರುತ್ತೆ, ಆತ್ಮವಿಶ್ವಾಸ ಗಟ್ಟಿಯಾಗಿರ್ತಕ್ಕಂಥದ್ದು, ಮನಸ್ಸಿನ ಭಾವನೆಗಳು ಕೂಡ ನಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಯಾಕೆಂದರೆ ಚಂದ್ರ ಅಂದರೆ ಮನಃಕಾರಕ, ಸೂರ್ಯ ಅಂದರೆ ಆತ್ಮಕಾರಕ, ಸೂರ್ಯ ಅಂತಕ್ಕಂಥವನು ಶಕ್ತಿಯ ವರ್ಧಕ ಕೂಡ ಆಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇದು ಅಮಾವಾಸ್ಯೆ, ಪರಿಪೂರ್ಣ ಅಮಾವಾಸ್ಯೆ ಇರತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಹಾಗಾಗಿ ಪಿತೃಪಕ್ಷಗಳ ಜೊತೆಗೆ ಈ ಒಂದು ಗ್ರಹಣ ಸಂಭವಿಸ್ತಾ ಇರ್ತಕ್ಕಂಥ ಆ ಕಾಲದಲ್ಲಿ ಇಲ್ಲಿ ಯಾವುದೇ ಗ್ರಹಣ ಸಂಭವಿಸಿದ್ರು ಕೂಡ ಬಹುಶಃ ಎಲ್ಲರಿಗೂ ಹೇಳ್ತಕ್ಕಂಥದ್ದೇನು, ಬುದ್ಧಿಮಾಂದ್ಯರಿರ್ಬೋದು, ಹಾಗೆ ಪುಟ್ಟ ಮಕ್ಕಳಿರ್ಬೋದು, ವೃದ್ಧರಿರ್ಬೋದು, ಅನಾರೋಗ್ಯ ಪೀಡಿತರಿರ್ಬೋದು, ಗರ್ಭಿಣಿಯರಿರ್ಬೋದು, ಇವರು ಯಾವುದೇ ಗ್ರಹಣ ಗೋಚಾರ ಇರಲಿ ಇಲ್ಲದೆ ಹೋಗಲಿ, ಆ ಗ್ರಹಣ ಸಂಭವಿಸ್ತಾ ಇರ್ತಕ್ಕಂಥ ಆ ಸಮಯಕ್ಕೆ ತಕ್ಕ ಹಾಗೆ ಇವರು ಯಾವುದೇ ಪ್ರಯಾಣ ಮಾಡಬಾರ್ದು, ಯಾವುದೇ ಆಹಾರ ಸೇವನೆ ಮಾಡಬಾರ್ದು, ಸ್ವಲ್ಪ ಗುಪ್ತವಾಗಿರಬೇಕು, ಹಾಗೆ ಒಂದು ಸ್ವಲ್ಪ ಪ್ರಾರ್ಥನಾದಿಗಳನ್ನು ಮಾಡ್ಕೋಬೇಕು, ಮತ್ತು ದೇವರ ಸ್ಮರಣೆಯನ್ನು ಮಾಡಿಕೊಂಡಾಗ ತುಂಬಾ ಒಳ್ಳೆಯದಾಗತ್ತೆ. ನಮಗೆ ಗೊತ್ತು, ಗ್ರಹಣ ಅಂದಾಗ ಇಲ್ಲಿ ಗ್ರಹಣಗಳು ಸಂಭವಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸೂರ್ಯ ಚಂದ್ರರಿಗೆ ಒಂದೆಷ್ಟು ಕಂಟಕಗಳಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಹೋದಾಗ ನಮಗೂ ಕೂಡ ಬಹಳಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ಗ್ರಹಣದ ಪ್ರಭಾವ ನೋಡೋಕ್ಕೆ ಹೋದಾಗ ಸೂರ್ಯ ಗ್ರಹಣ ಕನ್ಯಾ ರಾಶಿಯಲ್ಲಿ ಸಂಭವಿಸ್ತಾ ಇದ್ದು ನೇರವಾಗಿ ಶನಿಯ ದೃಷ್ಟಿ ಇರ್ತಕ್ಕಂಥದ್ದಾಗಿರೋದ್ರಿಂದ ದೇಶದಲ್ಲಿ ಒಂದಷ್ಟು ಮಾನಸಿಕವಾಗಿ ಜನರಿಗೆ ಒಂದು ಅಹಂ ಬರ್ತಕ್ಕಂಥದ್ದು, ನಾನು ಅಂತಕ್ಕಂಥ ಭಾವನೆ ಬರ್ತಕ್ಕಂಥದ್ದು, ತುಂಬ ಶ್ರೀಮಂತಿಕೆಯಿಂದ ಮೆರೀತಾ ಇರ್ತಕ್ಕಂಥ ಎಷ್ಟೋ ಜನರಿಗೆ ಒಂದಷ್ಟು ಆಕಸ್ಮಿಕ ಕಂಟಕಗಳೆದುರಾಗ್ತಕ್ಕಂಥದ್ದು, ಕೆಲವು ರಾಜಕೀಯ ವ್ಯಕ್ತಿಗಳಿಗೆ ಅಧಿಕಾರದಲ್ಲಿ ಒಂದಷ್ಟು ದೋಷಗಳು ಬರ್ತಕ್ಕಂಥದ್ದು, ಅಧಿಕಾರದಲ್ಲಿರ್ತಕ್ಕಂಥವರಿಗೆ ಆ ಒಂದು ಸ್ಥಾನ ಪಲ್ಲಟ ಆಗ್ತಕ್ಕಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡಕ್ಕೆ ಹೋದಾಗ ಇದು ಕನ್ಯಾ ರಾಶಿಯಲ್ಲಿ ಸೂರ್ಯನ ಗ್ರಹಣ ಸಂಭವಿಸ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡಕ್ಕೆ ಹೋದಾಗ ದೇಶದ ಪಶ್ಚಿಮ ಭಾಗದಲ್ಲಿ ಒಂದಷ್ಟು ಅನಾರೋಗ್ಯಗಳು ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ತುಂಬ ಅಧಿಕಾರ ಹಂಬಲಿಸ್ತಾ ಇರ್ತಕ್ಕಂಥವ್ರಿಗೂ ಕೂಡ ಅಷ್ಟೊಂದು ಶುಭಕಾರಕ ಗ್ರಹಣ ಕೂಡ ಇದಾಗಿರೋದಿಲ್ಲ. ಈ ವರ್ಷದ ಕಡೆಯ ಸೂರ್ಯ ಗ್ರಹಣ ಕೂಡ ಇದು ಆಗಿರ್ತಕ್ಕಂಥದ್ದು ಆಗಿದ್ದು, ಇದು ಕನ್ಯಾ ರಾಶಿ ಅಂದರೆ ಬುಧ ಅಂತ ಹೇಳಿದ್ರೆ ಜ್ಞಾನವನ್ನು ನೀಡ್ತಕ್ಕಂಥವನು. ಆ ಬುಧ ಗ್ರಹ ಸೂರ್ಯನ ಜೊತೆಯಲ್ಲಿದ್ದಾಗ ಆತನಿಗೆ ಅಷ್ಟು ಶಕ್ತಿ ಕೂಡ ಇರೋದಿಲ್ಲ, ನಿಶಕ್ತನಾಗಿ ಕೂಡ ಇರ್ತಾನೆ. ಇದೆಲ್ಲವನ್ನು ಗಮನಿಸಿ ನಾವು ನೋಡೋಕ್ಕೋದಾಗ ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ಪರಂಪರೆಗಳಲ್ಲಿ ನಾವು ಈ ಗ್ರಹಣಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಇನ್ನು 22ನೇ ತಾರೀಕಿಗೆ ಬಂದಾಗ ಶರನ್ನವರಾತ್ರಿ ಪ್ರಾರಂಭ ಆಗ್ತಾ ಇದೆ. ಬೆಳಗಿನ ಜಾವ 3:23 ತನಕ ಗ್ರಹಣ ಇರ್ತಕ್ಕಂಥದ್ದು ಆಗಿದ್ದು, ಇದು ಮುಂದೆ ನಮಗೆ ಇಡೀ ನಾಡ ಹಬ್ಬದ ಪ್ರಥಮ ದಿನ ಕೂಡ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ನಾವು ಬೆಳಗಿನ ಜಾವ ಸ್ನಾನಾದಿಗಳನ್ನು ಮಾಡ್ಕೊಳ್ಳೋದು, ಮತ್ತು ಸ್ನಾನಾದಿಗಳನ್ನು ಮಾಡಿ ಶುದ್ಧಿಯನ್ನು ಮಾಡ್ಕೊಳ್ಳೋದು, ಎಲ್ಲ ಕಡೆ ಸ್ವಲ್ಪ ದರ್ಬೆಯನ್ನು ಗ್ರಹಣದ ಸಮಯದಲ್ಲಿ ಹಾಕೋದು ತುಂಬಾ ಒಳ್ಳೆಯದು. ಆದರೆ ಗ್ರಹಣ ಗೋಚಾರ ಇಲ್ಲ, ದರ್ಬೆ ಯಾಕೆ ಹಾಕ್ತೀರಾ ಅಂತೀರಾ. ಆದರೆ ಗ್ರಹಣ ಗೋಚಾರ ಇಲ್ಲದೆ ಇದ್ದರೂ ಕೂಡ ಮಾರನೆಯ ದಿನ ಶರನ್ನವರಾತ್ರಿ ಆಗಿರೋದ್ರಿಂದ ಒಂದಷ್ಟು ದರ್ಬೆಗಳನ್ನು ಮೊದಲೇ ಮನೆಯಲ್ಲಿ ಎಲ್ಲ ಕಡೆ ಹಾಕ್ಕೊಂಡಿರೋದ್ರಿಂದ ಬಹಳಷ್ಟು ಶುಭ ಕೂಡ ಆಗತ್ತೆ. ಇನ್ನು ಈ ಗ್ರಹಣ ಸಾಮಾನ್ಯವಾಗಿ ಹೇಳ್ತೀವಿ, ಗ್ರಹಣ ಸಂಭವಿಸ್ತಾ ಇರತಕ್ಕಂಥ ರಾಶಿ, ನಕ್ಷತ್ರ ಮತ್ತು ಎಲ್ಲಿ ಸಂಭವಿಸ್ತಾ ಇದೆ, ಆ ಗ್ರಹಣದ ಒಂದು ವಿಶೇಷ ಏನು, ಇದರ ಪ್ರಭಾವ ದೇಶಕ್ಕೆ ಪ್ರಕೃತಿಗೆ ಆಗೋದ್ರ ಜೊತೆಗೆ 12 ರಾಶಿಗಳ ಮೇಲೆ ಇದರ ಪ್ರಭಾವ ಒಂದಷ್ಟಾದರೂ ಇದ್ದೇ ಇರುತ್ತೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಗ್ರಹಣ ನಮಗೆ ಗೋಚಾರ ಇಲ್ಲ ಅಂದಾಗ ಅದರ 50% ಅದರ ಪ್ರಭಾವ ಇದ್ದೇ ಇರುತ್ತೆ. ಅದರಲ್ಲೂ ಸಹ 12 ರಾಶಿಗಳ ಮೇಲೆ ಇದರ ಪ್ರಭಾವ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಟ್ಟಿದ್ದಾದರೆ, ಪ್ರಪ್ರಥಮ ರಾಶಿ ಆಗಿರ್ತಕ್ಕಂಥ ಮೇಷರಾಶಿ, ರಾಶಿಯಾಧಿಪತಿ ಆಗಿರ್ತಕ್ಕಂಥ ಕುಜ, ಹಾಗೆ ಮೇಷರಾಶಿಗೆ 6ನೇ ಮನೆಯಲ್ಲಿ ಈ ಗ್ರಹಣ ಸಂಭವಿಸ್ತಾ ಇರ್ತಕ್ಕಂಥದ್ದು ಆಗಿದ್ದು 6 ಅಂತಕ್ಕಂಥದ್ದು ಶುಭ. ಯಾಕೆ ಅಂತ ಹೇಳಿದ್ರೆ ನಾವು ಯಾವಾಗಲೂ ಹೇಳ್ತೀವಿ 3, 6, 9 ಅಥವಾ 6, 11, 3, 6, 11 ಇವು 3 ಅಷ್ಟೇ. ಈ 3ರಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಅಂದರೆ ಅದು ಸಾಕಷ್ಟು ಶುಭ ಫಲಗಳನ್ನು ಕೊಡುತ್ತೆ. ಇನ್ನು ಮೇಷರಾಶಿಯವರಿಗೆ ಈಗಾಗಲೇ 7.5 ನಡೀತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಈ ಒಂದು ಸೂರ್ಯಗ್ರಹಣದ ಭಾಗಶಃ ಸೂರ್ಯಗ್ರಹಣದ ಪ್ರಭಾವವನ್ನು ನಾವು ಗಮನಿಸಿ ನೋಡೋಕೆ ಹೋದರೆ ಇವರ ಒಂದು ಅನಿಸಿಕೆಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು. ಈಗ ಸಾಲ ಸೂಲಗಳು ಏನೋ ಸಾಲ ಕೇಳ್ತಾ ಇದ್ದೀರಾ, ಅಥವಾ ಈ ಮನೆ ಕಟ್ಕೊಳ್ಳೋಕ್ಕೆ, ಸೈಟ್ ತೊಗೊಳ್ಳೋಕ್ಕೆ, ಅದಕ್ಕೆ ಸಂಪೂರ್ಣ ಅವಕಾಶಗಳು ಚೆನ್ನಾಗಿರ್ತಕ್ಕಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಶತ್ರುಗಳು ಮಿತ್ರರಾಗ್ತಕ್ಕಂಥದ್ದು,
ಇರ್ತಕ್ಕಂಥದ್ದು, ಸ್ವಲ್ಪ ಪೈಪೋಟಿಯ ಜೀವನ ಇರುತ್ತೆ. ಅದರ ಜೊತೆಗೆ ಸವಾಲುಗಳನ್ನು ಎದುರಿಸೋಕ್ಕೆ ಪ್ರಯತ್ನ ಪಡ್ತೀರಾ. ಆರ್ಮಿಯಲ್ಲಿ ಇರ್ತಕ್ಕಂಥವ್ರಾಗ್ಬೋದು, ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು, ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಫಲಗಳಾಗ್ತಕ್ಕಂಥದ್ದು. ಮತ್ತು ಈ ಒಂದು ಮೇಷರಾಶಿಯವರಿಗೆ ಕುಟುಂಬದಲ್ಲಿ ಪೂರ್ಣ ಸಹಕಾರ ಇರತಕ್ಕಂಥ ಒಂದು ಸಾಧ್ಯತೆ. ಭೂಮಿ ವ್ಯಾಜ್ಯ ಇರ್ಬೋದು ಅಥವಾ ಯಾವುದಾದ್ರೂ ಪೊಲೀಸ್ ಕೇಸ್ ಇರ್ಬೋದು, ಕಾನೂನು ವಿಚಾರಗಳಲ್ಲಿ ಇವರಿಗೆ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಈ ಒಂದು ಗ್ರಹಣದ ಪ್ರಭಾವದಿಂದ ಇರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹೊಸ ಹೊಸ ಯೋಜನೆಗಳಿಗೆ ಮನ್ನಣೆ ಸಿಗ್ತಕ್ಕಂಥ ಸಾಧ್ಯತೆ ಮೇಷರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಸಹ ಈ ಗ್ರಹಣದಿಂದ. ಯಾಕೆಂತ ಹೇಳಿದ್ರೆ ಸೂರ್ಯಗ್ರಹಣ ಸಂಭವಿಸ್ತಾ ಇರತಕ್ಕಂಥ ಈ ಗ್ರಹಣ ನಮಗೆ ಗೋಚಾರ ಇಲ್ಲದೆ ಇದ್ರೂ ಕೂಡ ಇದರ ಪ್ರಭಾವ ಕನಿಷ್ಠ ಅಂತ ಹೇಳಿದ್ರೆ 1.5 ತಿಂಗಳಷ್ಟು ಇದರ ಪ್ರಭಾವ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಗ್ರಹಣ ಗೋಚಾರ ಇದ್ದಿದ್ದೆ ಆದರೆ ಅದು 3 ತಿಂಗಳು ಅದರ ಪ್ರಭಾವ ಇರುತ್ತೆ. ಗೋಚಾರ ಇಲ್ಲದೆ ಇರತಕ್ಕಂಥದ್ದು 1.5 ತಿಂಗಳು ಇದರ ಪ್ರಭಾವ ಇರತಕ್ಕಂತಹ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಅಧಿಕಾರ ಪ್ರಾಪ್ತಿಯಾಗ್ತಕ್ಕಂಥ ಒಂದು ಯೋಗ ಕೂಡ ಮೇಷರಾಶಿಯವರಿಗಿರುತ್ತೆ. ಕುಟುಂಬದಲ್ಲೂ ಒಳ್ಳೆಯದಿರುತ್ತೆ. ಅನಿಸಿಕೆಗಳು, ಯೋಚನೆಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಮಕ್ಕಳ ವಿಚಾರದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ರೋಗ ರುಜಿನಾದಿಗಳಿಂದ ನೀವು ಎಲ್ಲೋ ಒಂದು ಕಡೆ ಎಚ್ಚೆತ್ಕೊಳ್ತಕ್ಕಂಥದ್ದು, ಅದರಿಂದ ಶುಭ ಆಗ್ತಕ್ಕಂಥದ್ದು. 6ನೇ ಮನೆ ಅಂದರೆ ರೋಗಸ್ಥಾನ. ರೋಗಸ್ಥಾನದಲ್ಲಿ ಈ ಗ್ರಹಣದ ವಿಚಾರದಲ್ಲಿ ನೋಡೋಕೆ ಹೋದಾಗ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಮೇಷರಾಶಿಯವರಿಗೆ ಈ ಗ್ರಹಣದಿಂದ ಇರ್ತಕ್ಕಂಥದ್ದು. ಈ ಗ್ರಹಣದ ಸಮಯದಲ್ಲಿ ಸಾಧ್ಯವಾದರೆ ಶುಭ ಅಂತ ಹೇಳಿದಾಗ ಹನುಮನ ಪ್ರಾರ್ಥನೆ ಮಾಡ್ಕೊಳ್ಳೋದು. ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸಾಧ್ಯವಾದರೆ ಒಂದಷ್ಟು ಬಿಳಿಯ ಬಣ್ಣದ ಬಟ್ಟೆಗಳನ್ನು, ಸ್ವಲ್ಪ ಹಳದಿ ಆಗ್ಬೋದು, ಬಿಳಿಯ ಬಣ್ಣಗಳನ್ನು ಈ ಒಂದು ಗ್ರಹಣದ ದಿನ ಹಾಕ್ಕೊಂಡು ಆ ಬಟ್ಟೆಗಳನ್ನು ಧರಿಸ್ಕೊಂಡಿರೋದ್ರಿಂದ ಹನುಮನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ, ಆಮೇಲೆ ಒಂದು ವಾರದ ಒಳಗಡೆ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರವನ್ನು ಅರ್ಪಣೆ ಮಾಡಿ ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಜಪ ಅಥವಾ ಹನುಮಾನ್ ಚಾಲಿಸ ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಮೇಷರಾಶಿಯವರಿಗಿರುತ್ತೆ. ಗ್ರಹಣದ ಪ್ರಭಾವದಿಂದ ವಿದೇಶದ ಅವಕಾಶಗಳು ಕೂಡ ಕೂಡಿ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ. ಇನ್ನು ಈ ರಾಶಿಯವರಿಗೆ 5ನೇ ಮನೆಯಲ್ಲಿ, ಪಂಚಮ ಮನೆಯಲ್ಲಿ ಅಂದರೆ ಪಂಚಮಂ ಕಾರ್ಯಸಿದ್ಧಿ, ಅದರ ಜೊತೆಗೆ ಪಂಚಮ ಅಂತಕ್ಕಂಥದ್ದು ಪೂರ್ವ ಪುಣ್ಯ ಸ್ಥಾನ ಕೂಡ ಆಗಿರ್ತಕ್ಕಂಥದ್ದಾಗಿದ್ದು, ಈ ಒಂದು ವೃಷಭ ರಾಶಿಯವರಿಗೆ ಶುಕ್ರನು ಸಹ ರವಿಯ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ 5ನೇ ಮನೆಯಲ್ಲಿ ಈ ಒಂದು ಗ್ರಹಣ ಸಂಭವಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆ ಅಗತ್ಯ ಅಂತ ಹೇಳುತ್ತೆ. ಮಕ್ಕಳ ವಿಚಾರದಲ್ಲಿ ಇರ್ಬೋದು, ದುಡುಕುತನ ಇರ್ಬೋದು, ಮಕ್ಕಳ ಜೊತೆ ಸಣ್ಣ ಪುಟ್ಟ ಕಲಹಗಳಾಗ್ತಕ್ಕಂಥದ್ದು, ಮಕ್ಕಳ ವೈಖರಿಯನ್ನು ಪ್ರಶ್ನೆ ಮಾಡೋಕೆ ಹೋಗಿ ಮಕ್ಕಳ ಜೊತೆ ಸಣ್ಣ ಪುಟ್ಟ ಗಲಾಟೆಗಳಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಆಸ್ತಿಯ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ಉತ್ಸಾಹಕ್ಕೆ ತಕ್ಕ ಹಾಗೆ ನಿಮಗೆ ಬೇಸರ, ಎಲ್ಲರೂ ಕೂಡ ಏನೋ ಒಂಥರ ಕಾಲೆಳೆಯೋ ಜನ ಅಂತಾರೆ, ನಾಡ್ನುಡಿಯಲ್ಲಿ ಕಾಲೆಳೆಯೋ ಜನ, ಅಂತಹ ಜನ ಇರತಕ್ಕಂಥ ಆಗಿರೋದ್ರಿಂದ ಹುಷಾರಾಗಿರಿ. ಪಶು ಪಕ್ಷಿಗಳ ಬಗ್ಗೆ ಸ್ವಲ್ಪ ವ್ಯಾಮೋಹ ಕೂಡ ಬರ್ತಕ್ಕಂಥದ್ದಾಗಿರುತ್ತೆ. ಹೆಣ್ಣು ಮಕ್ಕಳು ಆಭರಣಗಳಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ, ಆಭರಣ ತಗೊಳ್ಳೋಕೆ ಹೋಗಿ ಮೋಸ ಹೋಗ್ತಕ್ಕಂಥದ್ದು, ಕೆಲವು ಸೌಂದರ್ಯ ವರ್ಧಕಗಳನ್ನು ಉಪಯೋಗಿಸಿ ಚರ್ಮದ ಕಾಯಿಲೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ವೃಷಭ ರಾಶಿಯವರಿಗಿರುತ್ತೆ. ಅಪವಾದಗಳನ್ನು ಸ್ವಲ್ಪ ಹುಷಾರಾಗಿರಿ. ಆದರೆ ಈ ಗ್ರಹಣ ಪರಿಪೂರ್ಣವಾಗಿ ಹೇಳೋಕೆ ಹೋದಾಗ ವೃಷಭ ರಾಶಿಯವರಿಗೆ ಅಷ್ಟು ಶುಭ ಫಲಗಳನ್ನು ಕೊಡೋದಿಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ರೀ. ಕೋಪತಾಪಗಳು ಜಾಸ್ತಿ ಇರುತ್ತೆ. ಮಾನಸಿಕ ಯಾತನೆ ಇರ್ಬೋದು, ಸಡನ್ನಾಗಿ ಕೋಪ ಮಾಡ್ಕೊಳ್ಳೋದು, ತಾಮಸ ಗುಣಗಳು ಕೂಡ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಈ ಒಂದು ವೃಷಭ ರಾಶಿಯವರಿಗಿರುತ್ತೆ. ತುಂಬ ಬೇಕಾದವ್ರ ಜೊತೆ ಕಲಹಗಳಿರ್ಬೋದು, ಗಂಡ ಹೆಂಡತಿಯ ಕಲಹಗಳಿರ್ಬೋದು, ಪ್ರೇಮ ವ್ಯವಹಾರಗಳಿಗೆ ಅಡ್ಡಿ ಆತಂಕ. ಆದರೆ ಗ್ರಹಣ ಆದ 1.5 ತಿಂಗಳು ಇದರ ಪ್ರಭಾವ ಇದ್ದರೂ ಕೂಡ ಇದು ಸ್ವಲ್ಪ ಮಟ್ಟಿಗೆ ನೋಡೋಕೆ ಹೋದಾಗ ಒಂದು 15 ದಿವಸ ಆದಮೇಲೆ ಶುಭ ಫಲಗಳನ್ನು ಕೂಡ ಕೊಡ್ತಕ್ಕಂಥದ್ದು. ಶೇರ್ ಮಾರ್ಕೆಟಿಂದ ಶುಭ ಆಗ್ತಕ್ಕಂಥ ಯೋಗ. ಸಾಹಿತಿಗಳಿಗೆ, ಸಿನಿಮಾ ನಟರಿಗೆ ಸ್ವಲ್ಪ ಅನಿಸಿಕೆಗಳಿಗೆ ತಕ್ಕ ಮನ್ನಣೆ ಕೂಡ ಸಿಗೋದಿಲ್ಲ. ಇವರು ಸಾಧ್ಯವಾದಷ್ಟು ಪುಟ್ಟ ಮಕ್ಕಳಿಗೆ ಸಹಾಯ ಮಾಡತಕ್ಕಂಥ ಸಂದರ್ಭ. ಇನ್ನು ಗ್ರಹಣ ಕಾಲದಲ್ಲಿ ಓಂ ಕೃಷ್ಣಾಯ ನಮಃ, ಓಂ ಕೃಷ್ಣಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ನಮಃ ಅಥವಾ ಓಂ ಕೃಷ್ಣಾಯ ನಮಃ ಕೃಷ್ಣನ ಜಪ ಮಾಡ್ಕೊಳ್ಳೋದು, ಕೃಷ್ಣನ ಮಂತ್ರ ಹೇಳ್ಕೊಳ್ಳೋದು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಈ ಮಂತ್ರಗಳನ್ನು ಹೇಳ್ಕೊಳ್ಳೋದು. ಪುಟ್ಟ ಮಕ್ಕಳಿಗೆ ಸಹಾಯ ಮಾಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ತುಳಸಿಯ ಗಿಡವನ್ನು ಇವರು ಈ 1.5 ತಿಂಗಳೊಳಗಡೆ ದಾನ ಮಾಡಿದ್ದೆ ಆದರೆ ಸೂರ್ಯನ ಪ್ರಭಾವ, ಸೂರ್ಯನ ಅಂಶ, ಸೂರ್ಯನಿಂದ ಶುಭ ಕೂಡ ಆಗುತ್ತೆ. ಜೊತೆಗೆ ಬುಧನೂ ಕೂಡ ಸೂರ್ಯನ ಜೊತೆ ಇರ್ತಕ್ಕಂಥದ್ದಾಗಿರೋದ್ರಿಂದ ಬುದ್ಧಿಯ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿ ಈ ವೃಷಭ ರಾಶಿಯವರು ಇದ್ದಿದ್ದೆ ಆದರೆ ತುಂಬಾನೇ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ, ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ರಾಶಾಧಿಪತಿ ಆಗಿರ್ತಕ್ಕಂಥ ಬುಧನು ರವಿಯೊಟ್ಟಿಗಿದ್ದಾನೆ. ಈ ಬುಧ ಗ್ರಹದ ವಿಚಾರದಲ್ಲಿ ನೋಡೋಕೆ ಹೋದಾಗ ಬಹಳಷ್ಟು ಈ ರಾಶಿಯವರಿಗೆ ಒಂದು ಮಿಶ್ರ ಫಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಗ್ರಹಣದ ಪ್ರಭಾವ ಮಿಶ್ರ
ಮಿಶ್ರ ಫಲ ಇರುತ್ತೆ. ಆದರೂ 4ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ತಾಯಿಯ ವಿಚಾರದಲ್ಲಿ ಸ್ವಲ್ಪ ತಾಯಿಯ ಆರೋಗ್ಯ ಇರ್ಬೋದು, ಇನ್ನು ಮನೆ ಇರ್ಬೋದು, ಆಸ್ತಿಯ ವಿಚಾರದಲ್ಲಿ, ಯಾಕೆ ಸುಖ ಸ್ಥಾನದಲ್ಲಿ ನಿಮಗೆ ಏನೇನು ಸುಖದ ಯೋಗಗಳಿದೆ ಅದಕ್ಕೆ ಸ್ವಲ್ಪ ಅಡ್ಡಿ ಆತಂಕಗಳು ಬರ್ತಕ್ಕಂತಹ ಈರ್ಷೆಯ ಜನ ಜಾಸ್ತಿ ಇರ್ತಾರೆ. ಎಲ್ಲೋ ಒಂದು ಕಡೆ ನಿಮಗೆ ಹೊಟ್ಟೆ ಉರಿ ಜನ ಅಂತೀವಲ್ಲ, ಅಂತಹವರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಬಾಂಧವ್ಯಗಳಲ್ಲಿ ವ್ಯವಹಾರಗಳು ಈ ಸಮಯದಲ್ಲಿ ಮಾಡಬಾರ್ದು. ವೃತ್ತಿಯಲ್ಲಿ ಸ್ವಲ್ಪ ಹಿತಶತ್ರುಗಳ ಕಾಟ, ಮೇಲಾಧಿಕಾರಿಗಳ ಕಾಟ ಕೂಡ ಬರ್ತಕ್ಕಂಥ ಸಾಧ್ಯತೆ. ಆರೋಗ್ಯ ಒಂದು ಸಮಮಟ್ಟದಲ್ಲಿರುತ್ತೆ. ಏನೋ ಹೊಟ್ಟೆ ನೋವು, ಡಾಕ್ಟರ್ ಹತ್ರ ಹೋದ್ರೆ ಏನೂ ಇಲ್ಲ, ಚೆನ್ನಾಗಿದ್ದೀರಾ, ಫಸ್ಟ್ ಕ್ಲಾಸ್ ಆಗಿದ್ದೀರಾ ಅಂತಾರೆ. ಹಾಗಾಗಿ ಈ ಒಂದು ಮಿಥುನ ರಾಶಿಯವರು ಸ್ವಲ್ಪ ಆರೋಗ್ಯದ ವಿಚಾರ, ಸ್ವಲ್ಪ ಮೆಡಿಟೇಷನ್ ಜಾಸ್ತಿ ಮಾಡಿ. ಯಾವಾಗಲೂ ಅಷ್ಟೇ ಜಪವನ್ನು ಜಾಸ್ತಿ ಮಾಡೋದ್ರಿಂದ ನಿಮಗೆ ಒಳ್ಳೆಯದು ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಬುಧನ ಮಂತ್ರ ಹೇಳ್ಕೋಬೋದು. ಪ್ರಿಯಾಂಗು ಶಶಿಕಾ ಶ್ಯಾಮಂ ರೂಪೇಣ ಪ್ರಥಮ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ದ್ವಂ ಬುಧಂ ಪ್ರಣಮಾಮ್ಯಹಂ. ಈ ಬುಧನ ನಿಮ್ಮ ರಾಶಿಯ ಗ್ರಹದ ಮಂತ್ರವನ್ನು ಸ್ವಲ್ಪ ಜಾಸ್ತಿ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ಗ್ರಹಣ ಕಾಲದಲ್ಲಿ ಯಾವುದೇ ಪ್ರಯಾಣಗಳು ಬೇಡ, ಹೊಸ ಹೂಡಿಕೆ ಬೇಡ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಾತಿನ ವಿಚಾರದಲ್ಲಿ ಹುಷಾರಾಗಿದ್ದಿದ್ದೆ ಆದರೆ ಈ ಗ್ರಹಣದ ಪ್ರಭಾವ ತುಂಬಾ ಒಳ್ಳೆಯದಾಗುತ್ತೆ. ಸ್ವಲ್ಪ ಮಿಶ್ರ ಫಲ ಆದರೂ ಕೂಡ ಒಳ್ಳೆಯದಾಗುತ್ತೆ. ಈ ರಾಶಿಯವರು ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಸತತವಾಗಿ ಜಪ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 3 ದಿವಸ ಜಪ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ವಿಷ್ಣುವಿಗೆ ತುಳಸಿಯ ಹಾರವನ್ನು ಅರ್ಪಣೆ ಮಾಡ್ಕೊಂಡು ಬರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಕರ್ಕಾಟಕ ರಾಶಿಯವರಿಗೆ 3ನೇ ಮನೆಯಲ್ಲಿ ಈ ಗ್ರಹಣ ಸಂಭವಿಸ್ತಾ ಇದೆ. ಈ ರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳಿರ್ತಕ್ಕಂಥ ಒಂದು ಸಾಧ್ಯತೆ. ಈ ಸೂರ್ಯಗ್ರಹಣ, ಭಾಗಶಃ ಸೂರ್ಯಗ್ರಹಣ ಕರ್ಕಾಟಕ ರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳನ್ನು ಕೊಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಇವರಿಗೆ ಯಾವ ಕೆಲಸಗಳು ಪೆಂಡಿಂಗ್ ಇದೆ ಅವೆಲ್ಲವೂ ಕೂಡ ಪರಿಪೂರ್ಣ ಆಗುತ್ತೆ. ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಅಣ್ಣ ತಮ್ಮದ್ರಿಂದ ಒಳ್ಳೆ ಸಪೋರ್ಟ್ ಸಿಗ್ತಕ್ಕಂಥದ್ದು, ಭೂ ವಿಚಾರಗಳಲ್ಲಿ ಒಳ್ಳೆಯದಾಗ್ತಕ್ಕಂಥ ಯೋಗ, ಪ್ರಯಾಣ ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು. ಈಗಾಗಲೇ ನಿಮ್ಮನ್ನು ಯಾರೋ ರಿಜೆಕ್ಟ್ ಮಾಡಿರ್ತಾರೆ, ಈ ಕೆಲಸದಲ್ಲಿ ಆಗಲ್ಲ ಅಂಥವರು ನಿಮಗೆ ಕರೆದು ಉದ್ಯೋಗ ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಧೈರ್ಯ ಇರುತ್ತೆ, ಒಂದು ಮಾನಸಿಕ ಸ್ಥೈರ್ಯ ಇರುತ್ತೆ, ಆಲೋಚನೆಗಳ ಊರ್ಧ್ವ ಮುಖದಲ್ಲಿರುತ್ತೆ. ಅಂದರೆ ಒಳ್ಳೆಯ ಆಲೋಚನೆಗಳಿರ್ತಕ್ಕಂಥದ್ದು. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಕೆಲವರಿಗೆ ವಾಹನ ತಗೊಳ್ತಕ್ಕಂಥ ಯೋಗ. ಹಠಮಾರಿತನದಿಂದ ಮುಕ್ತರಾಗ್ತೀರಾ. ಕುಟುಂಬದಲ್ಲಿ ಶುಭ ಆಗುತ್ತೆ. ವ್ಯವಸಾಯಸ್ಥರಿಗೆ, ರೈತರಿಗೆ, ಕರ್ಕಾಟಕ ರಾಶಿಯ ರೈತರಿಗೆ ಬಹಳಷ್ಟು ಶುಭ ಫಲಗಳಿರ್ತಕ್ಕಂಥ ಒಂದು ಸಂದರ್ಭ ಕೂಡ ಇದಾಗಿರುತ್ತೆ. ಆ ಗ್ರಹಣದ ಪ್ರಭಾವ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಕರ್ಕಾಟಕ ರಾಶಿಯವರು ಬಹು ವಿಶೇಷವಾಗಿ ಸ್ವಲ್ಪ ಸೀಕ್ರೆಟನ್ನು, ಗುಟ್ಟನ್ನು ಮೇಂಟೈನ್ ಮಾಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಆರೋಗ್ಯದಲ್ಲಿ ಶುಭ ಆಗ್ತಕ್ಕಂಥದ್ದು. ಈಗ ಯಾರೋ ಪೇಷಂಟ್ ಆಗಿರ್ತಾರೆ, ಈ ಗ್ರಹಣದ ಪ್ರಭಾವ ನೋಡಕ್ಕೆ ಹೋದಾಗ ತಕ್ಷಣವೇ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಕ್ಕಳಿಂದ ಶುಭ ಆಗ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಇವರು ಈ ಗ್ರಹಣದ ಪ್ರಭಾವ ಬಹಳಷ್ಟು ಶುಭ ಇರ್ತಕ್ಕಂಥದ್ದಾಗಿರೋದ್ರಿಂದ ಗ್ರಹಣ ಕಾಲದಲ್ಲಿ ಅಥವಾ ಗ್ರಹಣ ಆದ ಮಾರನೆಯ ದಿನ ಹಾಗೂ ನವರಾತ್ರಿಯ ಪ್ರಥಮ ದಿನ ಕೂಡ ಆಗಿರುತ್ತೆ. ಸ್ವಲ್ಪ ದೇವಿಯ ಸ್ತೋತ್ರ, ದೇವಿಯ ಮಂತ್ರಗಳು ಜೊತೆಗೆ ದಕ್ಷಿಣಾಮೂರ್ತಿಯ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಓಂ ದಕ್ಷಿಣಾಮೂರ್ತಯೇ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ, ಪುಟ್ಟ ಮಕ್ಕಳಿಗೆ ಸಿಹಿ ತಿಂಡಿ ಅಥವಾ ಲಡ್ಡುಗಳನ್ನು ಒಂದು ದಾನ ಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ರವಿಯ ಒಂದು ಗ್ರಹಣ ಕೂಡ ಇದಾಗಿರುತ್ತೆ. ಸೂರ್ಯ ಭಗವಾನರ ಗ್ರಹಣ ಕೂಡ ಇದಾಗಿರುತ್ತೆ. 2ನೇ ಮನೆಯಲ್ಲಿ ಅಂದರೆ ಕುಟುಂಬ ಸ್ಥಾನ, ವಾಕ್ಸ್ಥಾನ, ಧನಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಈಗಾಗಲೇ ನಿಮಗೆ ಗುರುಬಲ ಕೂಡ ಇದೆ. ಇನ್ನು ಈ ರಾಶಿಯವರಿಗೆ ಬಹಳಷ್ಟು 2ನೇ ಮನೆಯಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ 75% ಶುಭ ಫಲಗಳಿರ್ತಕ್ಕಂಥದ್ದು. ಕುಟುಂಬದಲ್ಲಿ ಚೆನ್ನಾಗಿರುತ್ತೆ, ವಾಕ್ಸ್ಥಾನ ಚೆನ್ನಾಗಿರುತ್ತೆ, ಮಾತಿಗೆ ನಿಮಗೆ ಬೆಲೆ ಕೊಡ್ತಕ್ಕಂಥದ್ದು. ಇನ್ಶೂರೆನ್ಸ್ ಏಜೆಂಟ್ಸ್ ಇರ್ಬೋದು, ಮೆಡಿಕಲ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ, ಡಾಕ್ಟರ್ಸ್ಗೆ, ಅಧಿಕಾರದಲ್ಲಿ ಇರ್ತಕ್ಕಂಥವ್ರಿಗೆ, ರಾಜಕೀಯ ವ್ಯಕ್ತಿಗಳಿಗೆ, ರೈತರಿಗೆ, ಇವರಿಗೆಲ್ಲ ಬಹಳಷ್ಟು ಶುಭ ಇರ್ತಕ್ಕಂಥದ್ದು. ಆದರೆ ಖರ್ಚು ಜಾಸ್ತಿ ಕೂಡ ಮಾಡೋಕ್ಕೆ ಹೋಗ್ತೀರಾ, ಸ್ವಲ್ಪ ಹುಷಾರಾಗಿರಿ. ಸಂಸಾರದಲ್ಲಿ ಸಣ್ಣ ಪುಟ್ಟ ಎಲ್ಲೋ ಒಂದು ಕಡೆ ಅಪನಂಬಿಕೆಯ ಮಾತುಗಳು, ಭಿನ್ನಾಭಿಪ್ರಾಯಗಳು ಕೂಡ ಬರ್ಬೋದು. ಆರೋಗ್ಯದ ವಿಚಾರದಲ್ಲಿ ನೋಡಕ್ಕೆ ಹೋದಾಗ ನೆಗ್ಲಿಜೆನ್ಸ್ ಬೇಡ, ಸೀಕ್ರೆಟ್ ಆಗಿ ನೆಗ್ಲಿಜೆನ್ಸ್ ಬೇಡ, ನಿರ್ಲಕ್ಷ್ಯತನದಿಂದ ಸ್ವಲ್ಪ ಆರೋಗ್ಯದಲ್ಲೂ ಕೂಡ ಕಷ್ಟಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರು ಯಾಕೆಂದರೆ ರವಿಯ ಒಂದು ಗ್ರಹಣವೇ ಇದಾಗಿರೋದ್ರಿಂದ ಸಾಧ್ಯವಾದಷ್ಟು ಗ್ರಹಣ ಕಾಲಕ್ಕಿಂತ ಮುಂಚೆ ಸ್ನಾನ ಮಾಡಿ ಸ್ವಲ್ಪ ಜಪವನ್ನು ಮಾಡೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಓಂ ಭಾಸ್ಕರಾಯ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಮಾರನೇ ದಿನ ಸ್ವಲ್ಪ ಧಾನ್ಯಗಳನ್ನು, ನವಧಾನ್ಯಗಳನ್ನು ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಈ ರಾಶಿಯವರು ಸ್ವಲ್ಪ ಧನ್ವಂತರಿಯ ಮಂತ್ರ, ಸೂರ್ಯ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಈ ಒಂದು ರಾಶಿಯವರಿಗೆ ಶುಭ ಫಲಗಳು ಸಿಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿಯೇ ಈ ಗ್ರಹಣ ಸಂಭವಿಸ್ತಾ ಇದೆ. ಅಂದರೆ 1ನೇ ಮನೆಯಲ್ಲಿ ಸಂಭವಿಸ್ತಾ ಇರತಕ್ಕಂಥದ್ದಾಗಿರೋದ್ರಿಂದ ನನ್ನ ಜೀವನ ಇಷ್ಟೇನಾ, ನನಗಿಷ್ಟೇನಾ ಬದುಕು ಅಂತಕ್ಕಂಥ ಒಂದು ಕೋಪ ತಾಪಗಳಿರ್ಬೋದು, ಮನಸ್ಸಿಗೆ ಒಂದು ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ರವಿ ಮತ್ತು ಬುಧ ನಾವು ಬುಧಾದಿತ್ಯ ಯೋಗ ಅಂತೀವಿ.
ಹೇಳ್ತೀವಿ. ಆದರೆ ಗ್ರಹಣದ ಒಂದು ಪ್ರಭಾವವನ್ನು ಗಮನಿಸಿ ನೋಡೋಕೆ ಹೋದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕೂಡ ಆಗ್ತಕ್ಕಂಥ ಸಾಧ್ಯತೆ, ಅನುಮಾನಗಳು ಜಾಸ್ತಿ ಇರುತ್ತೆ, ಆತ್ಮವಿಶ್ವಾಸ ಕುಂಠಿತ ಆಗ್ತಕ್ಕಂಥದ್ದು, ತುಂಬ ಬೇಕಾದ ಹಿತಶತ್ರುಗಳ ಕಾಟ ಆಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಲ್ಲು ನೋವು ಬರ್ತಕ್ಕಂಥದ್ದು, ಹಲ್ಲು ನೋವು ಈ ರಾಶಿಯವರಿಗೆ ಸ್ವಲ್ಪ ಹಲ್ಲು ನೋವು, ಮೈಕೈ ನೋವುಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಕನ್ಯಾ ರಾಶಿಯವರು ಒಂಚೂರು ಜಾಗ್ರತೆ. ಗ್ರಹಣದ ಹಿಂದಿನ ದಿನ, ಗ್ರಹಣದ ಮುಂದಿನ 3 ದಿನ ಸ್ವಲ್ಪ ಜಾಗೃತಿಯಾಗಿ ವಾಹನದ ವಿಚಾರದಲ್ಲಿರ್ಬೋದು, ಆರೋಗ್ಯದ ವಿಚಾರದಲ್ಲಿರ್ಬೋದು, ಕಲಹಗಳಿರ್ಬೋದು, ಭೂ ಕಲಹಗಳಿರ್ಬೋದು, ಇಂಥದ್ರ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಓಂ ನಮಃ ಶಿವಾಯ, ಆ ಶಿವನ, ಯಾಕಂದರೆ ಮೃತ್ಯುಕಾರಕ ಆಗಿರ್ತಕ್ಕಂಥ ಶಿವನ ಮಂತ್ರ ಹೇಳ್ಕೋಬೇಕು. ಮಾರನೇ ದಿನ ಅಥವಾ 3 ದಿನದ ಒಳಗಡೆ ಶಿವನ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆಯನ್ನು ಕೊಟ್ಟು ಬರೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಓಂ ನಮಃ ಶಿವಾಯ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬಾನೇ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ತುಲಾರಾಶಿಯವರಿಗೆ 12ನೇ ಮನೆಯಲ್ಲಿ ದುಸ್ಥಾನದಲ್ಲಿ ಈ ಗ್ರಹಣ ಸಂಭವಿಸ್ತಾ ಇದೆ. ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಅಲೆದಾಟ ಇರ್ಬೋದು, ಸುಮ್ಮನೆ ಅಲೆದಾಟ ಆಗ್ತಕ್ಕಂಥದ್ದು, ಹಾಗೆ ವೈರಾಗ್ಯ ಹುಟ್ಟತಕ್ಕಂಥದ್ದು, ಅಯ್ಯೋ ಯಾಕೋ ನನ್ನ ಜೀವನ ಅಂತಕ್ಕಂಥ ವೈರಾಗ್ಯ, ಸ್ವಲ್ಪ ಆಸ್ಪತ್ರೆಯ ಖರ್ಚುಗಳಾಗ್ತಕ್ಕಂಥದ್ದು, ಮಕ್ಕಳ ಜೊತೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಉದ್ಯೋಗದಲ್ಲಿ ನಿಮಗೆ ನೀವೇ ಯಾವುದಂದ್ರೆ ವಿಚಾರಗಳನ್ನೇ ಪ್ರಸ್ತಾಪ ಮಾಡಕ್ಕೆ ಹೋಗಬೇಡಿ, ಅದರಿಂದ ಟೆನ್ಷನ್ ಆಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಶುಭ ಆಗುತ್ತೆ. ಮಹಿಳೆಯರಿಗೆ ಸ್ವಲ್ಪ ಸ್ಥೈರ್ಯ ಜಾಸ್ತಿ ಆಗ್ತಕ್ಕಂತಹ ಒಂದು ಯೋಗ ಸಹ ಈ ಗ್ರಹಣದಿಂದ ಇರುತ್ತೆ. ತುಲಾರಾಶಿಯವರಿಗೆ ಯಾಕಂದರೆ 12ನೇ ಮನೆಯ ದುಸ್ಥಾನದ ಒಂದು ಗ್ರಹಣ ಆಗಿರೋದ್ರಿಂದ ಎಚ್ಚರಿಕೆ, ಪ್ರಾರ್ಥನೆ ಇರ್ಬೋದು, ದಾನ ಇರ್ಬೋದು, ಜಪಗಳಿಂದ ತುಂಬ ಒಳ್ಳೆಯದಾಗುತ್ತೆ. ಓಂ ಕಾಲಭೈರವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಮೊಸರನ್ನು ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅದ್ರ ಜೊತೆಗೆ ಹೆಸರು ಬೇಳೆಯಿಂದ ಮಾಡಿದಂಥ ಪದಾರ್ಥಗಳನ್ನು ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಕುಜ ವೃಶ್ಚಿಕ ರಾಶಿಯವರಿಗೆ 11ನೇ ಮನೆಯಲ್ಲಿ ಈ ಒಂದು ಸೂರ್ಯಗ್ರಹಣ ಸಂಭವಿಸ್ತಾ ಇರತಕ್ಕಂಥ ಸಂದರ್ಭಕ್ಕೆ ತಕ್ಕ ಹಾಗೆ ಬಹಳಷ್ಟು ಶುಭ ಫಲಗಳಿರುತ್ತೆ. ನಿಮಗೆ ಈಗ ಚತುರ್ಥದಲ್ಲಿ ರಾಹು ಇದ್ದಾನೆ, ಪಂಚಮದಲ್ಲಿ ಶನಿ ಇದ್ದಾನೆ. ಆದರೂ ಕೂಡ ವೃಶ್ಚಿಕ ರಾಶಿಯವರಿಗೆ 11ರ ಒಂದು ಗ್ರಹಣದ ಪ್ರಭಾವ ನೋಡೋಕೆ ಹೋದಾಗ ಆದಾಯದಲ್ಲಿ ಏರಿಕೆ ಆಗುತ್ತೆ, ಆಸೆ ಆಕಾಂಕ್ಷೆಗಳು ಈಡೇರುತ್ತೆ, ಶತ್ರುಗಳು ಮಿತ್ರರಾಗ್ತಾರೆ, ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ, ಒಂದು ಮಾನಸಿಕ ಸ್ಥೈರ್ಯ ಬರುತ್ತೆ. ಈಗ ನಿಮ್ಗೆ ಯಾರೋ ಶತ್ರುಗಳಿದ್ರು ಅವರೆಲ್ಲ ಮಿತ್ರರಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆಸ್ತಿಯ ಕಲಹ ಇತ್ಯರ್ಥ ಆಗುತ್ತೆ, ಹೊಸ ಅವರ ಪರಿಚಯ ಆಗ್ತಕ್ಕಂಥದ್ದು, ವಿದೇಶ ಯೋಗ ಕೂಡಿ ಬಂದಿರತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು. ಹಾಗೆ ವೃಶ್ಚಿಕ ರಾಶಿಯ ಹೆಣ್ಣು ಮಕ್ಕಳಿಗೆ ವಿವಾಹ ವಿಷಯಗಳಲ್ಲಿ ಶುಭ ಆಗೋದ್ರ ಜೊತೆಗೆ ಉನ್ನತವಾದ ಹುದ್ದೆ ಸಿಗ್ತಕ್ಕಂಥದ್ದು, ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹೆಣ್ಣು ಮಕ್ಕಳಿಗೆ ಏನಾದರೂ ಉಡುಗೊರೆಗಳು ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಸಾಧ್ಯವಾದರೆ ನರಸಿಂಹನ ದೇವಸ್ಥಾನವನ್ನು ದರ್ಶನ ಮಾಡ್ಕೊಳ್ಳೋದು, ಕೆಂಪು ಹೂಗಳನ್ನು ಕೊಟ್ಟು ಬರೋದ್ರಿಂದ ತುಂಬನೇ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಗುರು ಧನುಸ್ ರಾಶಿಯವರಿಗೆ ಒಂದು ಮಿಶ್ರ ಫಲ. ಈ ಗ್ರಹಣದ ಪ್ರಭಾವ ನೋಡಿದ್ರೆ ಸ್ವಲ್ಪ ಮಿಶ್ರ ಫಲ. ಈ ಒಂದು 10ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಉದ್ಯೋಗದ ವಿಚಾರಗಳಲ್ಲಿ ಹುಷಾರಾಗಿರಿ. ನಿಮಗೆ ನೀವೇ ಬಿಟ್ಬಿಡ್ತೀರಾ, ನನಗೆ ಬೇಡ ಉದ್ಯೋಗ ಅಂತಕ್ಕಂಥ ಸಾಧ್ಯತೆ ಈ 1.5 ತಿಂಗಳಲ್ಲೂ ಕೂಡ ಆಗ್ಬೋದು. ಆದರೂ ವೃತ್ತಿಯಲ್ಲಿ ಜಾಗೃತಿಯಾಗಿರಬೇಕು. ಹಿತಶತ್ರುಗಳ ಕಾಟ ಆಗ್ತಕ್ಕಂಥದ್ದು, ಆದರೆ ಮಡದಿಯಿಂದ ಶುಭ ಆಗ್ತಕ್ಕಂಥದ್ದು, ಹೆಣ್ಣು ಮಕ್ಕಳಿಂದ ಶುಭ ಆಗ್ತಕ್ಕಂಥ ಯೋಗ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೋ ಒಂದು ಆ ಟೈಮಿಗೆ ನಿಮಗೆ ಅಡ್ಜಸ್ಟ್ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮನೆಯಲ್ಲಿ ಬೇರೆ ಅಥವಾ ಮನೆಯಲ್ಲಿರ್ತಕ್ಕಂಥವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಕೂಡ ತಾವು ವಹಿಸಬೇಕಾಗಿರುತ್ತೆ. ಹಳೆಯ ಉಳಿತಾಯ ನಿಮಗೆ ಸಹಾಯ ಬರುತ್ತೆ. ತಂದೆಯಿಂದ ಒಳ್ಳೆಯ ಪ್ರೀತಿ ವಿಶ್ವಾಸ ಗಳಿಸ್ಕೊಳ್ತಕ್ಕಂಥದ್ದು, ಅಣ್ಣ ತಮ್ಮಂದ್ರ ಜೊತೆ ಒಳ್ಳೆಯ ಬಾಂಧವ್ಯಗಳು ಇರ್ತಕ್ಕಂಥದ್ದು, ಹಾಗೆ ಪ್ರೇಮ ವ್ಯವಹಾರಗಳಲ್ಲಿ ಸಫಲತೆಯನ್ನು ಕಾಣ್ತಕ್ಕಂಥ ಸಾಧ್ಯತೆ ಈ ಒಂದು ಧನುಸು ರಾಶಿಯವರಿಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ಬೆಲ್ಲದಿಂದ ಮಾಡಿದಂಥ ಪಾಯಸವನ್ನು ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಗಾಯತ್ರಿ ಮಂತ್ರ ಆಗಲಿ ಅಥವಾ ಸೂರ್ಯನ ಮಂತ್ರ ಓಂ ಭೂರ್ಭುವ ಸ್ವಾಹ ತತ್ಸವಿತುವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಇದಾಗಲಿ ಸೂರ್ಯನ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಕೂಡ ಆಗುತ್ತೆ. ಮುಂದಿನ ರಾಶಿ ಮಕರ ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶನಿ ಮಕರ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಭಾಗ್ಯಸ್ಥಾನದಲ್ಲಿ ಒಂದಷ್ಟು ಶುಭ ಫಲಗಳು ಕೂಡ ಕೊಡುತ್ತೆ. ನಂಬಿಕೆ ಚೆನ್ನಾಗಿರುತ್ತೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ, ಆಸೆ ಆಕಾಂಕ್ಷೆಗಳು ಈಡೇರುತ್ತೆ, ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ. ಹಾಗೆ ಈ ಒಂದು ರಾಶಿಯವರಿಗೆ ಶತ್ರುಗಳು ಕೂಡ ಮಿತ್ರರಾಗ್ತಕ್ಕಂಥದ್ದು, ಕಾರ್ಯ ಎಲ್ಲೋ ಒಂದು ಕಡೆ ಕಾರ್ಯದಲ್ಲಿ ಸತ್ಫಲಗಳನ್ನು ಪಡ್ಕೊಳ್ತೀರಾ. ವಾಹನ ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಶುಭ ಆಗುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಬಡ್ತಿ ಸಿಗ್ತಕ್ಕಂಥ ಯೋಗ, ಉನ್ನತ ವ್ಯಾಸಂಗಕ್ಕಾಗಿ ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅಧಿಕಾರಿಗಳ ಜೊತೆ ಒಳ್ಳೆಯ ಒಂದು ಮಾತುಕತೆಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರಾಶಿಯವರು ಓಂ ನಮೋ ಭಗವತೆ ವಾಸುದೇವಾಯ
ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದು. ಖಾರದ ಪೊಂಗಲನ್ನು ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಮಕರ ರಾಶಿಯವರಿಗಿರುತ್ತೆ. ಶನಿ ಭಗವಾನರಿಗೆ ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ರಾಶಾಧಿಪತಿ ಆಗಿರ್ತಕ್ಕಂಥ ಶನಿ ಕುಂಭರಾಶಿಯವರಿಗೆ ಈ ಒಂದು ಸೂರ್ಯಗ್ರಹಣದ ಒಂದು ಪ್ರಭಾವ ನೋಡಕ್ಕೋದಾಗ ಈ ರಾಶಿಯವರಿಗೆ ಅಷ್ಟಮ ಸ್ಥಾನ ಅಂದಾಗ ದುಸ್ಥಾನ, ಮರಣ ಸ್ಥಾನ, ಕಂಟಕ ಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಆದರೆ ಗುರುಬಲ ಇದೆ, ಟೆನ್ಷನ್ ಏನು ಬೇಕಾಗಿಲ್ಲ. ಆದರೆ ಆಕಸ್ಮಿಕವಾಗಿ ತುಂಬ ಬೇಕಾದವರೇ ಸಡನ್ನಾಗಿ ಶತ್ರುಗಳಾಗ್ತಕ್ಕಂಥದ್ದು, ಆಕಸ್ಮಿಕ ಕಂಟಕಗಳು ಎದುರಾಗ್ತಕ್ಕಂಥದ್ದು, ವಾಹನದಲ್ಲಿ ಸಣ್ಣ ಪುಟ್ಟ ಕಂಟಕ ಇರ್ಬೋದು, ಆರೋಗ್ಯದ ವಿಚಾರದಲ್ಲಿ ಹುಷಾರಾಗಿರಬೇಕು. ಇನ್ನು ಬುದ್ಧಿಯನ್ನು ಹೇಗಂದ್ರೆ ಬಿಡಕ್ಕೆ ಹೋಗಬೇಡಿ, ಸ್ವಲ್ಪ ತಾಳ್ಮೆಯಿಂದ ಒಂದು 3 ದಿನ ಮೌನಂ ಕಲಹಂ ನಾಸ್ತಿ ಅಂತಕ್ಕಂಥ ವಿಚಾರವಾಗಿ ಸ್ವಲ್ಪ ಮೌನವಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಗಂಡ ಹೆಂಡತಿಯರ ಜಗಳ ಇರ್ಬೋದು, ಭಿನ್ನಾಭಿಪ್ರಾಯಗಳಿರ್ಬೋದು, ರಾಜಕೀಯವಾಗಿ ಸ್ಥಾನಮಾನಗಳು ಹಿಂಬಡಿತ ಆಗ್ತಕ್ಕಂಥ ಸಾಧ್ಯತೆ ಕೂಡ ಈ ಒಂದು ಕುಂಭರಾಶಿಯವರಿಗಿರುತ್ತೆ. ಯಂತ್ರಗಳ ರಿಪೇರಿ ಇರ್ಬೋದು, ಉದ್ದಿಮೆದಾರರಿಗೆ ಕಂಟಕಗಳಾಗ್ತಕ್ಕಂಥದ್ದು, ಸರ್ಕಾರಿ ಯೋಜನೆಗಳಲ್ಲಿ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ. ಸ್ವಲ್ಪ ಜಾಗೃತಿಯಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಈ ಒಂದು ಗ್ರಹಣ ಕಾಲದಲ್ಲಾಗ್ಬೋದು, ಗ್ರಹಣದ ಆದ ಮೇಲೆ 3 ದಿನ ಆಗ್ಬೋದು. ಓಂ ಗಂ ಗಣಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದು. ಗಣೇಶನಿಗೆ ಅಭಿಷೇಕ ಮಾಡಿಸೋದ್ರಿಂದ ಅಥವಾ ಗಣೇಶನಿಗೆ ನೈವೇದ್ಯ, ಗಣಪತಿಗೆ ಅಭಿಷೇಕ ಮಾಡಿಸೋದ್ರಿಂದ ಈ ರಾಶಿಯವರಿಗೆ ಬಹಳಷ್ಟು ಶುಭ ಕೂಡ ಆಗುತ್ತೆ. ಎಕ್ಕೆಯ ಹಾರ ಇರ್ಬೋದು ಅಥವಾ ಎಕ್ಕೆಯ ಹಾರ ಇರ್ಬೋದು, ಗೆಜ್ಜೆ ವಸ್ತ್ರವನ್ನು ಒಂದು ಕುಂಭರಾಶಿಯವರಿಗೆ ಗಣಪತಿಗೆ ಅರ್ಪಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಕಡೆಯ ರಾಶಿ ಆಗಿರ್ತಕ್ಕಂಥ ಮೀನರಾಶಿ, ರಾಶಾಧಿಪತಿ ಆಗಿರ್ತಕ್ಕಂಥ ಗುರು ಈ ರಾಶಿಯವರಿಗೆ 7ನೇ ಸ್ಥಾನದಲ್ಲಿ, ಯಾಕೆಂತ ಹೇಳಿದ್ರೆ ಸಪ್ತಮ ಸ್ಥಾನದಲ್ಲಿ ಈ ಒಂದು ಗ್ರಹಣ ಸಂಭವಿಸ್ತಾ ಇರತಕ್ಕಂಥ ಸಾಧ್ಯತೆ. ವೈವಾಹಿಕ ಜೀವನದ ವಿಷಯಗಳಲ್ಲಿ ಸಣ್ಣ ಪುಟ್ಟ ಕಂಟಕಗಳು, ಭಿನ್ನಾಭಿಪ್ರಾಯಗಳು ಬರುತ್ತೆ. ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ಆಸ್ತಿಯ ಯೋಗ ಇರತಕ್ಕಂಥದ್ದು, ರೈತರಿಗೆ ಒಳ್ಳೆಯದಾಗುತ್ತೆ, ಸ್ನೇಹಿತರಿಂದ ಸಹಾಯ ಆಗುತ್ತೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ವಾಹನ ತಗೊಳ್ತಕ್ಕಂಥ ಯೋಗ, ಮಗಳ ವಿವಾಹ ವಿಷಯದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರಿಗೆ ಬಂಧುಗಳ ಜೊತೆ ಶತ್ರುತ್ವ ಬರ್ತಕ್ಕಂಥ ಸಾಧ್ಯತೆ ಸಹ ಮೀನರಾಶಿಯವರಿಗಿರುತ್ತೆ. ರಾಜಕೀಯ ವ್ಯಕ್ತಿಗಳು ಹುಷಾರಾಗಿರಬೇಕು. ಧರ್ಮಚಿಂತಕರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಮೀನರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಶುಭ ಆಗುತ್ತೆ. ಈ ರಾಶಿಯವರು ಗ್ರಹಣ ಕಾಲದಲ್ಲಾಗ್ಬೋದು, ಗ್ರಹಣದ ಆದ 3 ದಿನ ಆಗ್ಬೋದು. ಓಂ ಮೃತ್ಯುಂಜಯಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದು. ಇನ್ನು ಶಿವ ಪಾರ್ವತಿ ಇರ್ತಕ್ಕಂಥ ದೇವಸ್ಥಾನದಲ್ಲಿ ಬಸವನಿಗೆ ಅಭಿಷೇಕ ಮಾಡಿಸೋದ್ರಿಂದ, ನಂದಿಗೆ ಅಭಿಷೇಕ ಮಾಡಿಸೋದ್ರಿಂದ ಸಾಕಷ್ಟು ಶುಭ ಕೂಡ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಓಂ ಮೃತ್ಯುಂಜಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು 12 ರಾಶಿಗಳ ಸೂರ್ಯ ಒಂದು ಗ್ರಹಣದ ಪ್ರಭಾವದ ರಾಶಿಫಲ ಕಾರ್ಯಕ್ರಮ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.